ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ಹೋಗ್ತಾ ಇರೋಂಥ ಬಸ್ಸೆಲ್ಲ ರೆಡಿ ಮಾಡ್ತಾರೆ. ಹಾಗೆ ಅದರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಅಣ್ಣ ಅಕ್ಕ ನಿಮ್ಮ ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಬಸ್ ಸರಿ ಹೋದ್ಮೇಲೆ ಎಲ್ಲರೂ ಹೊರಡ್ತಾರೆ. ಎಲ್ಲರೂ ಹತ್ತಿ ಅವ್ರವ್ರ ಜಾಗದಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಕುಸುಮ ಅವರು ಭಾಗ್ಯ ಮತ್ತು ಆದಿ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರೋಗೆ, ಇಬ್ಬರು ಒಂದಾಗಿರೋ ಹಾಗೆ ಕನಸು ಕಾಣ್ತಾರೆ. ಒಂದೇ ಸತಿ ಬ್ರೇಕ್ ಒತ್ತಿದ ತಕ್ಷಣ ಅಯ್ಯೋ ಎಂಥ ಒಳ್ಳೆ ಕನಸೆಲ್ಲ ಹಾಳು ಮಾಡಿಬಿಟ್ರಲ್ಲ, ಯಾಕೆ ಡ್ರೈವರನ್ನು ನಿಲ್ಲಿಸಿದ್ದು ಅಂತ ಹೇಳಿ ಕೂಗಾಡಿದ್ದಕ್ಕೆ ಅಯ್ಯೋ ಯಾವುದೋ ಒಂದು ಹುಡುಗಿ ಅಡ್ಡ ಬಂದಿದ್ದಾಳೆ ಅಂತಾರೆ. ಇದು ಯಾವ ಹುಡುಗಿನಪ್ಪ ಅಂತ ಹೇಳಿದಾಗ ಆ ಹುಡುಗಿ ಬಸ್ ಹತ್ತಿ ಬರ್ತಾಳೆ. ಆದಿನ ಮಾತಾಡಿಸಿದಾಗ ಈ ಕಡೆ ಇದ್ಯಾರು ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ, ಅದೇ ಅವ್ರ ಬಗ್ಗೆ ಗೊತ್ತಿರೋರಿಂದ ಇವಳೊಬ್ಬಳು ಸರಿ ಹೋಯಿತು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಪೂಜಾ ಬಂದು ಭಾಗ್ಯನ ಹತ್ರ ಯಾರಕ್ಕ ಅವರು ಅಂದಾಗ ಅದೇ ನಿಮ್ಮ ಭಾವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವರೇ ಅಂತ ಹೇಳ್ತಾರೆ. ಎಲ್ಲಿಗೆ ನೀವು ಅದೇ ಊರಿಗೆ ಹೋಗ್ತಾರೆ, ನಾನು ಅಲ್ಲಿಗೆ ಬರ್ತಾಯಿದ್ದೀನಿ, ಹಾಗಾಗಿ ನನಗೆ ಡ್ರಾಪ್ ಕೊಡಿ ಅಂದಾಗ ಈ ಕಡೆ ಅದೇ ಏನೇ ಹೇಳಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಸುಮ್ಮನಿದ್ದಾಗ ಗೊತ್ತಾಯ್ತು ಬಿಡಿ, ನೀವು ನಾನು ಕರ್ಕೊಂಡು ಹೋಗೋಕೆ ಒಪ್ಪಿಗೆ ಇದೆ ಅಂತ ಹೇಳಿ ಅವ್ನ ಪಕ್ಕನೇ ಕೂತ್ಕೊಂಡು ಮಾತಾಡ್ತಾ ಹಾಗೆ ಹೇಳ್ತಾಳೆ. ಈ ಕಡೆ ಕುಸುಮ ಅವರು ನಿಮ್ಗೆ ಹೇಗೆ ಗೊತ್ತಾಯಿತು ನಾವು ಹೋಗಿರೋದು ಅಂದರೆ, ಆಗ ಹೇಗೋ ಗೊತ್ತಾಯ್ತು ಬಿಡಿ ಆದಿ ಹೇಳಿದ್ರು ಅಂದ ತಕ್ಷಣ ಈ ಕಡೆ ಶಾಕ್ ಆಗುತ್ತೆ. ಸುಮ್ಮನೆ ಆದಿ ಹೇಳ್ತಾ ಇರ್ತಾಳೆ, ನಾನು ಹೇಳಿಲ್ಲ ಅನ್ನೋ ಹಾಗೆ ಸನ್ನೆ ಮಾಡಿ ಕುಸುಮ ಅವ್ರಿಗೆ ಹೇಳಬೇಕಾದ್ರೆ ಇಲ್ಲ ಅವ್ರು ಹೇಳಿಲ್ಲ, ನನಗೆ ಹೇಗೋ ಗೊತ್ತು, ನಿಮ್ಗೆ ಈಗ ಒಂದು ಫೋನ್ ಬರುತ್ತೆ ಅಂತ ಹೇಳಿದಾಗ ಅವ್ರ ಅತ್ತೆ ಫೋನ್ ಮಾಡ್ತಾರೆ. ಅತ್ತೆ ನೀವು ಬರಬೇಕಿತ್ತು ಅಂದಾಗ ಇಲ್ಲ ನನ್ನ ಮಣ್ಣನ್ನು ನೋಡ್ಕೊಬೇಕು, ನನಗೆ ಗೊತ್ತಿರೋ ಒಂದು ಹುಡುಗಿ ಸೌಂದರ್ಯ ಅನ್ನೋಳು ಅದೇ ಊರಿಗೆ ಹೊರಟಿದ್ಲು, ನೀವು ಅಲ್ಲಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ರಲ್ಲ ಆಗ ಫೋನ್ ಮಾಡಿ ಹೇಳಿದೆ ಅಂತ ಹೇಳಿದಾಗ ಸರಿ ಅತ್ತೆ ಅಂತ ಹೇಳ್ತಾನೆ. ಫೋನೆಲ್ಲ ಕಟ್ ಮಾಡಿದ್ಮೇಲೆ ಹೆಂಗಾದರೂ ಮಾಡಿ ನಿನ್ನನ್ನು ಅವಳನ್ನ ಈಗ ಟ್ರಿಪ್ಪಿಗೆ ಕಳಿಸ್ತಾ ಇದ್ದೀನಿ, ಮುಂದೆ ಅವಳೇ ನಿನ್ನ ಜೀವನಕ್ಕೆ ಪೂರ್ತಿ ಇರಬೇಕು ಅಂತ ಹೇಳಿ ಅವರು ಅಂದ್ಕೊತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಭಾಗ್ಯನ ಅದನ್ನು ಹೆಂಗಾದರೂ ಮಾಡಿ ಪಕ್ಕದಲ್ಲಿ ಕೂರಿಸ್ಬೇಕಲ್ಲ ಅಂತ ಹೇಳಿ ಕುಸುಮ ಅವರು ಒಂದು ಯೋಜನೆ ಮಾಡ್ತಾರೆ. ಅಯ್ಯೋ ನಂಗೆ ಇಲ್ಲಿ ಕೂರೋಕ್ಕಾಗಲ್ಲ ಸೀಟಲ್ಲಿ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳತ್ತೆ ನೀವು ಈ ಕಡೆ ಬನ್ನಿ ಅಂತ ಹೇಳಿದಾಗ ಇಲ್ಲ ನನಗಿಲ್ಲಿ ಆಗೋದೇ ಇಲ್ಲ, ನಾನು ಬೇರೆ ಕಡೆ ಕೂತ್ಕೊತೀನಿ, ಫ್ರೆಂಡು ನಾನು ನಿನ್ನ ಸೀಟಲ್ಲೇ ಕೂತ್ಕೊತೀನಿ ಭಾಗ್ಯ ಹೇಳ್ತೀವಿ ಅದಕ್ಕೇನು ಅಂತ ಹೇಳೋನಿದ್ದ ತಕ್ಷಣ ಅವಳ ಪಕ್ಕ ಇದ್ದವಳು ಸೌಂದರ್ಯ ನಾನು ಬೇರೆ ಕಡೆ ಹೋಗ್ತೀನಿ ಬಾ ಅದಿ ನಾವಿಬ್ಬರು ಹಿಂದೆ ಹೋಗೋಣ ಅಂದಾಗ ಇಲ್ಲ ನೀನು ನೋಡಿ ಎಷ್ಟು ಮುದ್ದಾಗಿದೆಯಾ, ನೀನು ನನ್ನ ಪಕ್ಕನೇ ಇರಬೇಕು, ನೀನು ಇಲ್ಲೇ ಕೂತ್ಕೋ ಎಲ್ಲೋ ಹೋಗೋದು ಬೇಡ ಅಂತ ಹೇಳಿ ಅವಳನ್ನ ಮತ್ತೆ ಸೌಂದರ್ಯನ ಅವ್ರ ಪಕ್ಕನೇ ಕೂರಿಸ್ಕೊತಾರೆ. ಈ ಕಡೆ ಆದಿ ನಿಂತ ತಕ್ಷಣ ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಹೋಗಿ ಭಾಗ್ಯನ ಪಕ್ಕನೇ ಕುತ್ಕೊಂಡ್ಬಿಡ್ತಾನೆ. ಆಗ ಕುಸುಮ ಅವ್ರಿಗೆ ತುಂಬ ಖುಷಿಯಾಗತ್ತೆ. ಈ ಕಡೆ ಶ್ರೇಷ್ಠ ಅಂತೂ ಎಲ್ಲ ಕೋಪದಿಂದ ನೋಡ್ತಾ ಇರ್ತಾಳೆ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ, ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.